ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರದ್ದು ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ. ನಾನು ಶನಿವಾರದ್ದು ವೀಡಿಯೋಸ್ ಎಲ್ಲ ಒಂದಷ್ಟು ಮಾಡ್ಕೊಂಡಿದ್ದೆ, ನಾವು ಮನೆ ದೇವ್ರಿಗೆ ಹೋಗಿದ್ವಲ್ಲ. ಬಟ್ ವೀಡಿಯೋಸು ಬೈ ಮಿಸ್ಟೇಕಾಗಿ ಎಲ್ಲೋ ಡಿಲೀಟ್ ಆಗಿಬಿಟ್ಟಿದೆ. ಸೊ ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ಲ, ಅದಷ್ಟೇ ಆ್ಯಡ್ ಮಾಡಿದ್ದೀನಿ. ಸೊ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಹೋಟೆಲಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಹೇಳ್ದ ನನ್ನ ಮಗ. ಸರಿ ಅಂತ ಹೇಳಿಬಿಟ್ಟು ಚಿನ್ನಿಗೆ ಐಸ್ ಕ್ರೀಮು ಜ್ಯೂಸ್ ಕೊಡಿಸ್ಕೊಂಡು ವಾಪಸ್ ನಾವು ಮನೆಗೆ ಬಂದ್ವಿ. ಸೊ ಇನ್ನು ನಾವು ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ನೈಟ್ ಆಗಿತ್ತು. ಸೊ ಇದು ನೆಕ್ಸ್ಟ್ ಸಂಡೇ ಮಾರ್ನಿಂಗ್ ಅಂತ ಹೇಳ್ಬೋದು. ಚಿಕ್ಲೆಟ್ನ ನಾವು ಮನೇಲೇ ಬಿಟ್ಟು ಹೋಗಿದ್ವಿ ಅಲ್ಲ, ಸೊ ವಾಕಿಂಗ್ ಎಲ್ಲ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅದಕ್ಕೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಚಿಕ್ಲೆಟ್ನ ವಾಕ್ ಕರ್ಕೊಂಡು ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಚಿಕ್ಲೆಟ್ನ ವಾಕ್ ಕರ್ಕೊಂಡು ಹೋಗಿದ್ದೆ. ಸೊ ಚಿನಿಮನು ಬೇಗ ಎದ್ದಿದ್ದ, ನಾನು ಸೈಕ್ಲಿಂಗ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚಿನಿಮ ನಮ್ಮ ಜೊತೆ ಸೈಕ್ಲಿಂಗ್ ಮಾಡಿಕೊಂಡು ಬಂದ. ನಾನು ಚಿಕ್ಲೆಟ್ನ ವಾಕ್ ಕರ್ಕೊಂಡು ಹೋಗಿದ್ದೆ. ಸೊ ಇನ್ನು ವಾಪಸ್ ಬಂದಮೇಲೆ ಬಿಸಿ ನೀರು ಜೊತೆ ಲೆಮನ್ ವಾಟರ್ ಕುಡಿದ್ಬಿಟ್ಟು ಕಾಫಿ ಕುಡಿದು ಇವತ್ತು ನಾನು ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಈಸಿ ಆಗುತ್ತೆ, ಸೊ ಬೇಗ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ. ಅಕ್ಕಿ ರೊಟ್ಟಿ ಮಾತ್ರ ತುಂಬ ಸಾಫ್ಟಾಗಿ ಬಂದಿತ್ತು. ಹಾಗೆ ಈ ರೆಸಿಪಿನ ನಾನು ಮುಂಚೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಈ ರೆಸಿಪಿ ಇಂಟ್ರೆಸ್ಟ್ ಇದ್ದರೆ ಬೇಕಾಗುತ್ತೆ, ಚೆಕ್ ಮಾಡಬೇಕು. ನಾನು ಟ್ರೈ ಮಾಡ್ತೀನಿ ಅನ್ನಂಗಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಬೋದು. ಹಾಗೆ ತುಂಬ ಈಸಿ ಅಂತಲೇ ಹೇಳ್ಬೋದು. ಹಾಗೆ ಈ ಥರ ಒಂದು ಬಟರ್ ಪೇಪರ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ನಮಗೆ ರೊಟ್ಟಿ ಕಿತ್ತೋಗುತ್ತೆ ಅನ್ನೋಷ್ಟು ಭಯ ಇರಲ್ಲ. ಸೊ ಆರಾಮಾಗಿ ತಟ್ಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ತಟ್ಕೊಂಡು ರೊಟ್ಟಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಎಣ್ಗಾಯಿ ಪಲ್ಯ ಮತ್ತು ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನಾನು ಎಣ್ಗಾಯಿ ಪಲ್ಯ ಏನೂ ಮಾಡ್ಕೊಳ್ಳಿಲ್ಲ, ಜಸ್ಟ್ ಕಾಯಿ ಚಟ್ನಿ ಮಾಡಿಕೊಂಡೆ. ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಇನ್ನು ತಿಂಡಿ ಮುಗಿಸ್ಕೊಂಡು ಇವತ್ತು ಚಿನ್ನಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಆಲ್ಮೋಸ್ಟ್ 2 ವೀಕ್ಸಿಂದ ನಾನು ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡೇ ಹೋಗಿರಲಿಲ್ಲ. ಬರೀ ವೀಕೆಂಡ್ಸು, ಟೆಂಪಲ್ಸು, ಅದು ಕೆಲಸ ಇದು ಕೆಲಸ ಅಂತ ಹೇಳಿ ಅವನಿಗೆ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ 1 ಮಂತಿಂದ ಪ್ರಾಪರಾಗಿ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ನಾವು ಡ್ಯಾನ್ಸ್ ಕ್ಲಾಸ್ಗೆ ಹೋದ್ವಿ. ಹಾಗೆ ಚಿನ್ನಿಮಗೆ ಡ್ಯಾನ್ಸ್ ಕ್ಲಾಸ್ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದೆ. ಮುಂಚೆ ಸ್ವಲ್ಪ ಬೇಗ ಇತ್ತು, ಸಂಡೇ ಅನ್ನೋ ಫೀಲಿಂಗ್ ಇರ್ತಾರೆ. ಬೆಳಗ್ಗೆ ವೀಕ್ ಡೇಸ್ ಥರನೇ ಬೇಗ ಎದ್ದು ಹೋಗ್ಬೇಕಿತ್ತು. ಬಟ್ ಇವಾಗ ಟೈಮಿಂಗ್ಸ್ ಚೇಂಜ್ ಮಾಡೋದ್ರಿಂದ ಚಿನ್ನಿ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮೂವಿಗೆ ಹೋಗೋಣ ಅಂತ ಹೇಳಿ ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ವಿ. ಹೊಸ ಮೂವಿ ರಿಲೀಸ್ ಆಗಿತ್ತಲ್ಲ ಗಣೇಶ್ದು. ಸೊ ಅದಕ್ಕೋಸ್ಕರ ಓರಿಯನ್ ಮಾಲ್ಗೆ ಹೋದ್ವಿ. ಹಾಗೆ ಸ್ವಲ್ಪ ಬೇಗ ಬಂದಿದ್ರಿಂದ ಅಲ್ಲಿ ಚಿನ್ನಿನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಾಗೆ ಊಟ ಕೂಡ ಅಲ್ಲೇ ಮುಗಿಸ್ಕೊಂಡ್ವಿ. ಇವತ್ತು ಸಂಡೇ ಆಗಿದ್ದರಿಂದ ನಾನ್ ವೆಜ್ ತಿನ್ಕೊಂಡು ಬಿಡೋಣ ಅಂತ ಹೇಳಿ ನಾವು ನಾನ್ ವೆಜ್ಜೇ ತಿಂದ್ವಿ. ಸೊ ಇನ್ನು ನೆಕ್ಸ್ಟ್ ವೀಕಿಂದ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದು 48 ಡೇಸ್ ನಾವು ನಾನ್ ವೆಜ್ ತಿನ್ನಂಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ನಾನ್ ವೆಜ್ಜೇ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಹಾಗೆ ಮೂವಿ ನೋಡಿಕೊಂಡು ನಾವು ವಾಪಸ್ ಬರೋಷ್ಟರಲ್ಲಿ ನೈಟ್ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.